ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಕೆಇ ಅವರ ಕಡೆಯಿಂದ ಇವತ್ತು ಏನು ಕ್ಲಾರಿಫಿಕೇಶನ್ ಬಂದಿದೆ, ಸೊ ಯಾರು ಚಾಯ್ಸ್ 4 ತಗೋಬೇಕು, ತಗೊಂಡ್ರೆ ಏನಾಗ್ತದ, ಯಾರು 5,000 ರೂಪಾಯಿ ಪೆನಾಲ್ಟಿಯನ್ನ ಕಟ್ಟಬೇಕು ಅನ್ನೋದ್ರ ಬಗ್ಗೆ, ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ಕೆಇ ಅವರ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ಕೆಇಎ ವಿಕಾಸನ ಅಂತ ಏನು ಚಾನಲ್ ಇದೆ ಅದರಲ್ಲಿ ರೀಸೆಂಟ್ ವಿಡಿಯೋ ವೈದ್ಯಕೀಯ ಇಂಜಿನಿಯರಿಂಗ್ ಪ್ರವೇಶ ಕುರಿತು ಅನುಮಾನಗಳಿಗೆ ಇಲ್ಲಿದೆ ಉತ್ತರ ಅಂತ ಏನಿದೆ, ಸ್ವತಃ ಸರೇ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿರುವಂತದ್ದನ್ನ ನೋಡಿ ಅವರ ಎಕ್ಸ್ಪ್ಲನೇಷನ್ ಅನ್ನ ಕಂಪ್ಲೀಟ್ ಆಗಿ ನೀವು ನೋಡಿದ್ದೇ ಹೋದಾದ್ರೆ 19 ನಿಮಿಷದ ವಿಡಿಯೋ ಇದೆ, ಆಲ್ಮೋಸ್ಟ್ 20 ನಿಮಿಷ. ಓಕೆ, ಸೊ ನೀವು ಬೇರೆ ಯಾರ ವಿಡಿಯೋ ನನ್ನ ವಿಡಿಯೋನು ನೋಡುವಂತ ಅವಶ್ಯಕತೆ ಇಲ್ಲ. ಸೊ ನನ್ನ ವಿಡಿಯೋವನ್ನ ಕ್ಲೋಸ್ ಮಾಡಿ. ಸೊ ಅದನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಅವರು ನೋಡಿದ ಮೇಲೂ ನಿಮಗದು ಅರ್ಥ ಆಗಿಲ್ಲ ಅಂದ್ರೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಅನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಗಳಿದ್ದಾರೆ. ಅವರಿಗೆ ತಮಗೆ ವ್ಯೂಸ್ ಎಷ್ಟು ಬರುತ್ತೆ ಅನ್ನೋದೇ ಬಹಳ ಇಂಪಾರ್ಟೆಂಟೇ ಹೊರತು ನಾವು ವಿದ್ಯಾರ್ಥಿಗಳನ್ನ ಸರಿದಾರಿಯಲ್ಲಿ ನಡೆಸ್ತಾ ಇದೀವ, ಮಿಸ್ಗೈಡ್ ಮಾಡಿಸ್ತಾ ಇದೀವ, ಗೈಡ್ ಮಾಡ್ತಾ ಇದೀವ, ಏನೂ ಲೆಕ್ಕಕ್ಕಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಒಂದು 5-6 ಅಥವಾ ಬಹಳ ದಿನದಿಂದ ನೋಡ್ತಾ ಇರುವಂತದ್ದು, ಕೆಇ ಅವರ ಹಿಂದಿನ ವರ್ಷದ ಒಂದಷ್ಟು ವಿಡಿಯೋಸ್ಗಳನ್ನ ತಮ್ಮ ಚಾನಲಿನಲ್ಲಿ ಆಸ್ ಇಟ್ ಈಸ್ ಹಾಕ್ಬಿಟ್ಟು ವಿದ್ಯಾರ್ಥಿಗಳೇ ಕನ್ಫ್ಯೂಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಂತಹ ಯೂಟ್ಯೂಬರ್ಸ್ ಗಳಿಂದ ದೂರ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರೈಟ್? ಸೊ ಕೆಇಎ ವಿಕಾಸನ ಅನ್ನೋ ಒಂದು ಅಫಿಷಿಯಲ್ ಚಾನಲಿನಲ್ಲಿ ವಿಡಿಯೋ ಯಾವ್ದಿದೆ, ಯಾವುದನ್ನ ಹೊಸದಾಗಿ ಅವ್ರು ರಿಲೀಸ್ ಮಾಡಿದ್ದಾರೆ, ಯಾವ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಯಾವುದೋ ಹಿಂದಿನ ವರ್ಷ ಸೆಕೆಂಡ್ ರೌಂಡಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ನೋಡಿ, ಥರ್ಡ್ ರೌಂಡಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ನೋಡಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಆ ಒಂದಷ್ಟು ಯೂಟ್ಯೂಬರ್ಸ್ಗಳು ತಮ್ಮ ಮನಸ್ಸಾಕ್ಷಿಗೆ ಸ್ವಲ್ಪ ಕ್ವಶನ್ ಅನ್ನ ಕೇಳ್ಕೊಳ್ಬೇಕು, ಆತ್ಮಸಾಕ್ಷಿಯ ಕ್ವಶನ್ ಅನ್ನ ಕೇಳ್ಕೋಬೇಕು. ಸೊ ಈಗ ನಾನು ಏನು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹಿಂದಿನ ವರ್ಷ ಕೆಇಎ ಅಲ್ಲಿ ಪ್ರಸನ್ನ ಸರ್ ಮಾಡಿರುವಂತ ವಿಡಿಯೋ, ಅದು ಈಗಿನ ಕಾಲಕ್ಕೆ, ಈಗಿನ ಸಿಚುವೇಶನ್ಗೆ ಕರೆಕ್ಟ್ ಇದೆಯಾ? ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಉಪಯೋಗ ಇದೆಯಾ, ಗೈಡ್ ಆಗುತ್ತಾ, ಮಿಸ್ಗೈಡ್ ಆಗುತ್ತಾ, ಎಲ್ಲವನ್ನ ತಿಳ್ಕೊಳ್ಬೇಕು. ಇದರಲ್ಲಿ ಕೆಇ ಅವ್ರದ್ದು ಯಾವುದೂ ಮಿಸ್ಟೇಕ್ ಇಲ್ಲ. ಕೆಇ ಅವರಾಗ್ಲಿ ಅಥವಾ ನಾನಾಗ್ಲಿ ಆ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ಏನ್ ಹೇಳಬೇಕು ಅದನ್ನ ಹೇಳಿರ್ತೀವಿ. ಸೊ ಅದನ್ನ ಬಿಟ್ಟು ಆ ವಿಡಿಯೋವನ್ನ ನೀವು ಇನ್ನೊಂದು 6 ತಿಂಗಳ ಆದ್ಮೇಲೆ, ಇನ್ನೊಂದು ವರ್ಷ ಆದ್ಮೇಲೆ ನೋಡಿದ್ರೆ ಪ್ರತಿ ವರ್ಷ ರೂಲ್ಸ್ ಗಳು ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಇಂಥ ಕಾರಣಕ್ಕೆ ನೀವು ಅಂತಹ ಹಳೆಯ ವಿಡಿಯೋವನ್ನ ನೋಡಬೇಡಿ. ಮೊದಲನೇದಾಗಿ ಇಂತಹ ಯೂಟ್ಯೂಬರ್ಸ್ ಗಳನ್ನ ಮೊದಲು ಅವರ ಚಾನಲ್ನ ಫಾಲೋ ಮಾಡೋದಾಗ್ಲಿ, ಅವ್ರು ಹೇಳೋದನ್ನ ಕೇಳೋದನ್ನಾಗ್ಲಿ ನಿಲ್ಲಿಸಿ ಅಂತ ಹೇಳ್ತೀನಿ. ಸೊ ನನ್ನ ವಿಡಿಯೋದಲ್ಲೂ ನಿಮಗೆ ಅಂಥದ್ದೇನಾದ್ರು ಕಂಡು ಬಂದ್ರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ವಿಡಿಯೋವನ್ನು ನೋಡ್ಲೂಬೇಡಿ, ಖುಷಿಯಿಂದ ಹೇಳ್ತೀನಿ. ಆದರೆ ಹಾಗೆ ಮಾಡೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆದ್ರೆ ಕೇವಲ ವ್ಯೂಸ್ಗೋಸ್ಕರ ವಿದ್ಯಾರ್ಥಿಗಳನ್ನ, ಪಾಲಕರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಅವರು ಮಾಡಬಾರ್ದು. ಅಂತಹ ಯೂಟ್ಯೂಬರ್ಸ್ಗಳು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅವರಿಗೂ ಹೇಳ್ತಾ ಇದ್ದೀನಿ, ಇಂಥ ಕೆಲಸ ಮಾಡಬೇಡ್ರಪ್ಪ. ಸೊ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಕನ್ಫ್ಯೂಸ್ ಆಗುತ್ತೆ. ಹಿಂದಿನ ವರ್ಷದ ಯಾವುದೋ ವಿಡಿಯೋವನ್ನ ಯಥಾವತ್ತಾಗಿ ನೀವು ನಿಮ್ಮ ಚಾನಲ್ನಲ್ಲಿ ಹಾಕ್ತೀರಿ ಅಂತ ಅಂದ್ರೆ, ಸೊ ಅದು ಅವರು ಹೇಳಿರುವಂತದ್ದು ವಿಷಯಗಳು ಈ ವರ್ಷ ಸಂಬಂಧಪಟ್ಟಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಫೈನ್, ಇವತ್ತಿನ ವಿಡಿಯೋಕ್ಕೆ ಬರೋಣಂತೆ. ಸೊ ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಮೊನ್ನೆ ಕೆಇ ಅವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು, ಸೊ ಚಾಯ್ಸ್ 1 ಅನ್ನ ನೀವೇನ್ ಸೆಲೆಕ್ಟ್ ಮಾಡ್ತೀರಿ ಅಂದ್ರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಕಾಲೇಜಿಗೆ ಹೋಗ್ತೀರಿ, ನೀವು ಅಡ್ಮಿಷನ್ ತಗೋತೀರಿ. ಅಡ್ಮಿಷನ್ ತಗೊಂಡು ಬೇಕಿದ್ರೆ ರೌಂಡ್ 3ದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆದರೆ ಎಲ್ಲಿ ದೊಡ್ಡ ಕನ್ಫ್ಯೂಷನ್ ಆಗಿದ್ದು ಅಂತ ಅಂದ್ರೆ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡೋದ್ರಾಗ್ಲಿ. ಸೊ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಕಂಪ್ಲೀಟ್ ಕೆಇಎ ಇಂದನೇ ಹೊರಗೆ ಹೋಗ್ತೀನಾ, MBBS BDS BA MSc ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ವಾ, ಕೆಇಎ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇಂಜಿನಿಯರಿಂಗ್ ಅಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಡೌಟ್ಸ್ ಇತ್ತು. ಸೊ ಅದ್ರ ಜೊತೆಗೆ ಕೆಇ ಅವ್ರು ಏನ್ ಮಾಡ್ಬಿಟ್ಟಿದ್ರು, ತಮ್ಮ ಒಂದು ನೋಟಿಫಿಕೇಶನ್ ಅಲ್ಲಿ 5,000 ರೂಪಾಯಿ ಪೆನಾಲ್ಟಿ ಬಗ್ಗೆ ಒಂದು ಮೆನ್ಷನ್ ಮಾಡಿಬಿಟ್ರು ಪಾಯಿಂಟ್. ಬಟ್ ಈ 5,000 ಪೆನಾಲ್ಟಿಯನ್ನ ಯಾರು ಕಟ್ಟಬೇಕು, ಯಾವಾಗ ಕಟ್ಟಬೇಕು, ಹೇಗ್ ಕಟ್ಟಬೇಕು, ಯಾಕೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇದ್ದಿರಲಿಲ್ಲ. ಅದಕ್ಕಾಗಿ ಇವತ್ತು ಕೆಇ ಅವರು ಏನ್ ಮಾಡಿದ್ರು ಅಂದ್ರೆ ಒಂದು ಡಿಟೇಲ್ ಆದ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಏನೆಲ್ಲ ಪಾಯಿಂಟ್ಸ್ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ, ನಮ್ಮಲ್ಲಿ ಬೇರೆ ಬೇರೆ ಟೈಪ್ ವಿದ್ಯಾರ್ಥಿಗಳಿದ್ದೀರಿ. ಅದರಲ್ಲಿ ನಾನು ಫಸ್ಟ್ ಕನ್ಸಿಡರ್ ಮಾಡಿದ್ದು ಟೈಪ್ 1 ವಿದ್ಯಾರ್ಥಿಗಳು. ನೋಡಿ, ಟೈಪ್ 1 ವಿದ್ಯಾರ್ಥಿಗಳು ಯಾರು ಅಂತ ಹೇಳ್ತೀನಿ ಮೊದಲು. ಯಾರು ಅಂದ್ರೆ, ನೀವು MBBS BDS ಆಯುಷ್ ಆಸ್ಪಿರೆಂಟ್ಸ್ ಆಗಿದ್ದೀರಿ.
ಓಕೆ, ನಿಮಗೆ MBBS BDS ಆಯುಷೇ ಬೇಕು. ಬಟ್ ಏನಾಗ್ಬಿಟ್ಟಿತ್ತು ಅಂತ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಏನಾಗ್ಬಿಟ್ಟಿತ್ತು ಅಂತ ಅಂದ್ರೆ, ಸೊ KEA ರೌಂಡ್ 1 ನಲ್ಲಿ, ಹೌದಾ, KEA ರೌಂಡ್ 1 ನಲ್ಲಿ ನಿಮಗೆ MBBS BDS BAMS ಕಾಲೇಜಸ್ಗಳು ಆಡ್ ಆಗಿರ್ಲಿಲ್ಲ. ಆವಾಗ ನೀವು ಏನ್ ಮಾಡ್ಕೊಂಡ್ರಿ, ಇಂಜಿನಿಯರಿಂಗ್ ಅನ್ನ ಹಾಕೊಂಡ್ರಿ. ಎಸ್ಪೆಷಲಿ ನಾ ಇಂಜಿನಿಯರಿಂಗ್ ಬಗ್ಗೆ ಅಷ್ಟೇ ಹೇಳ್ತೀನಿ. ಸೊ ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್ ಯಾವ್ದಾದ್ರು ಇರ್ಬೋದು. ಸೊ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನು ಹಾಕೊಂಡ್ರಿ, ಇಂಜಿನಿಯರಿಂಗ್ ಕಾಲೇಜು ಅಲಾಟ್ ಆಗಿಬಿಡ್ತು. ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿ ರೌಂಡ್ 1 ರಿಸಲ್ಟ್ ಬಂದ ಮೇಲೂ ಕೂಡ ನಿಮ್ಮ ಹತ್ತಿರ ಮೆಡಿಕಲ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಏನೂ ಕ್ಲಾರಿಟಿ ಇರಲಿಲ್ಲ. ಆ ಕಾರಣಕ್ಕೆ ಏನಾಗಿತ್ತು, ಈ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ನೀವು ಹೋಲ್ಡ್ ಅಲ್ಲಿ ಇಟ್ಕೊಂಡ್ರಿ. ಓಕೆ, ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿ ಹೋಲ್ಡ್ ಅಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡಿಗೆ ಬಂದ್ರಿ. ಸೆಕೆಂಡ್ ರೌಂಡಿಗೆ ಬಂದ ಮೇಲೆ ನಿಮ್ಗೆ ಏನಾಯ್ತು ಅಂತ ಅಂದ್ರೆ, ಸೊ MBBS BDS ಕಾಲೇಜಸ್ಗಳು ಆಡ್ ಆಯ್ತು. ಸೊ ಅದಕ್ಕಾಗಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೊಂಡು MBBS BDS ಅಷ್ಟೇ ಹಾಕೊಂಡಿರ್ತೀರಿ. ಇಲ್ಲ ಅಂದ್ರೆ MBBS BDS ಅನ್ನ ಮೇಲ್ ಹಾಕೊಂಡು ಕೆಳಗಡೆ ಇಂಜಿನಿಯರಿಂಗು, ವೆಟರ್ನರಿನೋ, ಫಾರ್ಮ್ ಸೈನ್ಸ್ ಹಾಕೊಂಡಿರ್ತೀರಿ. ಅದ್ರ ಜೊತೆಗೆ ನಿಮಗೆ ಹೋಲ್ಡ್ ಆಗಿರುವಂತ ಒಂದು ಸೀಟು ಕೂಡ ಕೆಳಗಡೆ ಇರುತ್ತೆ, ಯಾಕಂದ್ರೆ ಅದನ್ನ ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ. ಹೀಗಿದ್ದಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಕೂಡ ಅನೌನ್ಸ್ ಆಯ್ತು. ಜಸ್ಟ್ ಇಮ್ಯಾಜಿನ್, ಸೆಕೆಂಡ್ ರೌಂಡ್ ರಿಸಲ್ಟ್ ಕೂಡ ನಮಗೆ ಅನೌನ್ಸ್ ಆಯ್ತು. ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ ಮೇಲೆ, ಓಕೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಏನಾಯ್ತು, ಸೊ ಈಗ ನಿಮಗೆ ಇಂಜಿನಿಯರಿಂಗ್ ಒಂದು ಸೀಟು ಅಲಾಟ್ ಆಯ್ತು. ಓಕೆ, ಇಂಜಿನಿಯರಿಂಗ್ ಸೀಟು ಅಲಾಟ್ ಆಯ್ತು, ಅಥವಾ ವೆಟರ್ನರಿ, ಫಾರ್ಮ್ ಸೈನ್ಸ್ ಯಾವುದೋ ಒಂದು ಅಲಾಟ್ ಆಯ್ತು. ಬಟ್ ಈಗ ನಿಮಗೆ ಏನು ಅನಿಸ್ತಾ ಇದೆ, ನಾನು ಮಾಡಿದ್ರೆ MBBS BDS BAMS ಗೆ ಪಾರ್ಟಿಸಿಪೇಟ್ ಮಾಡಬೇಕು, ಇಂಜಿನಿಯರಿಂಗ್ ನನಗೆ ಬೇಡವೇ ಬೇಡ ಅಂತ ಅನಿಸಿದೆ. ಅಂಥವರು ಟೈಪ್ 1 ಸ್ಟೂಡೆಂಟ್ಸ್, MBBS BDS ಆಯುಷ್ ಆಸ್ಪಿರೆಂಟ್ಸ್, ಬಟ್ ಅಲಾಟೆಡ್ ವಿತ್ ಇಂಜಿನಿಯರಿಂಗ್ ಆರ್ ವೆಟರ್ನರಿ ಆರ್ ಫಾರ್ಮ್ ಸೈನ್ಸ್ ಆರ್ ಎನಿ ಅದರ್ KCET ಕೋರ್ಸ್, ಬಟ್ ನಾಟ್ ಇಂಟ್ರೆಸ್ಟೆಡ್ ಎಟ್ ಆಲ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಾಟ್ ಇಂಟ್ರೆಸ್ಟೆಡ್ ಎಟ್ ಆಲ್, ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಫಾರ್ MBBS BDS ಆಯುಷ್. ಅದು ರೌಂಡ್ 1 ಇರಬಹುದು, ರೌಂಡ್ 2 ಇರಬಹುದು, ರೌಂಡ್ 3 ಇರಬಹುದು. ಹಾಗಿದ್ದಾಗ ನೀವೇನ್ ಮಾಡಬೇಕು, ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡಬೇಕು. ಇಷ್ಟೇ, ಚಾಯ್ಸ್ 4 ಅನ್ನು ಅಷ್ಟೇ ಸೆಲೆಕ್ಟ್ ಮಾಡಬೇಕು. ಈ 5,000 ರೂಪಾಯಿ ಪೆನಲ್ಟಿ ಏನಿದೆಯಲ್ಲ, ಇದು ನಿಮಗೆ ಅಪ್ಲೈ ಆಗೋದಿಲ್ಲ. ಯಾರಿಗಿದು ಅಪ್ಲೈ ಆಗ್ತದೆ ಅನ್ನೋದನ್ನ ಹೇಳ್ತೀನಿ. ಓಕೆ, ಸೊ ಇದು ನಿಮಗೆ ಅಪ್ಲೈ ಆಗೋದಿಲ್ಲ. ಸೊ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಚಾಯ್ಸ್ 4 ಮಾಡಿದ್ದಾದ ತಕ್ಷಣ ನೀವೇನು ಅನ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ನಾನು KCET ಅಷ್ಟೇ ಅಲ್ಲದೇನೆ MBBS, BDS, BAMS ಇಂದನೂ ಹೊರಗೆ ಹೋಗ್ತಾ ಇದ್ದೀನಿ ಅನ್ಕೊಳ್ಬೇಡಿ. ಸೊ ಅದು ರಾಂಗ್ ಆಗ್ತದೆ, ಗೊತ್ತಿರ್ಲಿ. ಮೀನ್ಸ್ ಯು ಆರ್ ಓನ್ಲಿ ಔಟ್ ಆಫ್ KCET ಕೋರ್ಸ್. ನೋಡಿ, ಓನ್ಲಿ KCET ಕೋರ್ಸ್ ಇಂದ ಮಾತ್ರ ಔಟ್ ಆಗ್ತಾ ಇದ್ದೀರಿ, ಬಟ್ ನಾಟ್ ಫ್ರಾಮ್ ದ ಆಲ್ ಕೌನ್ಸಲಿಂಗ್. ಆಲ್ ಕೌನ್ಸಿಲಿಂಗ್ ಅಂತ ಅಂದ್ರೆ MBBS BDS ಆಯುಷ್ ಕೌನ್ಸಿಲಿಂಗ್ ಇಂದ ಔಟ್ ಅಲ್ಲ. ಆದ್ರೆ ಇಲ್ಲಿ ಚಾಯ್ಸ್ 4 ತಗೊಂಡ ಮೇಲೆ ಮತ್ತೆ ಹೇಳ್ತೀನಿ, ನೀವು KCET ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್ಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗೇನಾದ್ರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ನಿಮಗೆ ಟೈಪ್ 2 ಸ್ಟೂಡೆಂಟ್ ನ ಏನ್ ಎಕ್ಸ್ಪ್ಲೇನ್ ಮಾಡ್ತೀವಲ್ವಾ, ಈ ರೂಲ್ಸ್ ಅಪ್ಲೈ ಆಗ್ತದೆ. ನಾ ಹೇಳಿದ್ದು ಮೊದಲನೇದಾಗ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೀವು ಈಗ ಇಂಜಿನಿಯರಿಂಗ್, ವೆಟರ್ನರಿ ಯಾವುದೋ ಒಂದು ಅಲಾಟ್ ಆಗ್ಬಿಟ್ಟಿದೆ, ಒಂದು ಹೊಸದಾಗಿ ಅಲಾಟ್ ಆಗಿರ್ಬೋದು, ಅಥವಾ ಫಸ್ಟ್ ರೌಂಡ್ ಇಂದ ಹೋಲ್ಡ್ ಮಾಡ್ಕೊಂಡಿರೋ ಸೀಟ್ ಇಲ್ಲೂ ಕಂಟಿನ್ಯೂ ಆಗಿರ್ಬೋದು. ಆದ್ರೆ ಈಗ ನಿಮಗೆ ಅನಿಸ್ತಾ ಇದೆ, ನನಗೆ ಯಾವುದೇ ಸೀಟು KCET ಯಲ್ಲಿ ಬೇಡ, ಮತ್ತೆ ಥರ್ಡ್ ರೌಂಡ್ KCET ಯಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ, ಥರ್ಡ್ ರೌಂಡ್ ಅಲ್ಲೂ ನೀವು ಮತ್ತೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀರಲ್ವಾ, ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸ್, ಅದು ಬೇಡ. ಬಟ್ ನಿಮಗೇನ್ ಬೇಕು, MBBS BDS ಆಯುಷ್ ಬೇಕು. ಸೊ ನೀವು ಟೈಪ್ 1 ಸ್ಟೂಡೆಂಟ್. ನೀವು ಏನ್ ಮಾಡಬೇಕು ಅಂದ್ರೆ, ಜಸ್ಟ್ ಸೆಲೆಕ್ಟ್ ಚಾಯ್ಸ್ 4 ಅಷ್ಟೇ. ನೀವು ಮತ್ತೆ KEA ಗೆ ಹೋಗಿ 5,000 ಕಟ್ಟೋ ಅವಶ್ಯಕತೆ ಇಲ್ಲ. ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ ತಕ್ಷಣ KCET ಇಂದ ಔಟ್ ಆಗ್ತೀರಿ. ಆದರೆ ಎಲ್ಲಾ ಕೌನ್ಸಿಲಿಂಗ್ ಅಂದ್ರೆ MBBS BDS BAMS ಕೌನ್ಸಿಲಿಂಗ್ ಇಂದ ನೀವು ಔಟ್ ಆಗೋದಿಲ್ಲ. ಸೊ ದಟ್ ಯು ಕ್ಯಾನ್ ಕಂಟಿನ್ಯೂ ಇನ್ KCET ನೀಟ್ ಕೌನ್ಸಿಲಿಂಗ್. ನೀಟ್ ಕೌನ್ಸಿಲಿಂಗ್ ಗೊತ್ತಿರಲಿ, KCET ರೌಂಡ್ 3 ಪಾರ್ಟಿಸಿಪೇಟ್ ಮಾಡಕ್ ಬರೋದಿಲ್ಲ, ಬಟ್ ನೀಟ್ದೇನೀಗ ರೌಂಡ್ 1 ಫೈನಲ್ ರಿಸಲ್ಟ್ ಬರುತ್ತೆ, ಅದಾದ್ಮೇಲೆ ರೌಂಡ್ 2, ರೌಂಡ್ 3 ಗೆ ಪಾರ್ಟಿಸಿಪೇಟ್ ಮಾಡಬಹುದು. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ, ಫಸ್ಟ್ ಟೈಪ್. ಎರಡನೇ ಟೈಪ್ ಸ್ಟೂಡೆಂಟ್ಸ್ ಇದ್ದಾರೆ, ಇವರು ಓನ್ಲಿ KCET ಆಸ್ಪಿರೆಂಟ್. ಜಸ್ಟ್ ಇಮ್ಯಾಜಿನ್, ಓನ್ಲಿ KCET ಆಸ್ಪಿರೆಂಟ್. ಸೊ ನಾಟ್ ಪಾರ್ಟಿಸಿಪೇಟೆಡ್ ಇನ್ MBBS BDS ಆಯುಷ್, ಅಥವಾ ನೋ ಇಂಟ್ರೆಸ್ಟ್ ಎಟ್ ಆಲ್ ಫಾರ್ MBBS BDS ಆಯುಷ್, ಓನ್ಲಿ KCET ಆಸ್ಪಿರೆಂಟ್.
ಈಗೇನಾಗಿದೆ ನಿಮಗೆ ರೌಂಡ್ 2ದಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ, ಇಂಜಿನಿಯರಿಂಗೋ ವೆಟರ್ನರಿನೋ ಫಾರ್ಮ್ ಸೈನ್ಸೋ ಯಾವುದೋ ಒಂದು ಅಲಾಟ್ ಆಗಿದೆ. ಆದರೆ ನಿಮಗೆ ಈಗ ಅಲಾಟ್ ಆಗಿರುವಂತ ಸೀಟು ಇಂಟ್ರೆಸ್ಟ್ ಇಲ್ಲ, ಬೇಡವೇ ಬೇಡ, ಈಗ ಅಲಾಟ್ ಆಗಿರುವಂತ ಸೀಟು ನಿಮಗೆ ಬೇಡವೇ ಬೇಡ. ಆದರೂ ಕೂಡ ನೀವೇನಿದೆ ಥರ್ಡ್ ರೌಂಡ್ ಆಫ್ KCET ಯಲ್ಲಿ ಇನ್ನೊಂದು ಚಾನ್ಸ್ ನಾನು ನೋಡ್ತೀನಿ ಅನ್ನೋರಿದ್ದೀರಿ, ಇನ್ನೊಂದು ಚಾನ್ಸು ನಾನು ನೋಡ್ತೀನಿ ಅನ್ನೋರಿದ್ದೀರಿ. ಇಂಥವ್ರು ಜನರಲಿ ಯಾವ ರೀತಿ ಸ್ಟೂಡೆಂಟ್ಸ್ಗಳಿರ್ತಾರೆ ಅದನ್ನು ಕೂಡ ಹೇಳ್ತೀನಿ ಕೇಳಿ. ಯಾವ ರೀತಿ ಇರ್ತಾರೆ ಅಂದ್ರೆ ನಮ್ಮ ಗ್ರೂಪಲ್ಲೇ ಕೆಲವೊಂದಷ್ಟು ಜನ ಇದ್ದಾರೆ, ಹೌದಾ. ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಎಕ್ಸ್, ಓಕೆ, ಅವನಿಗೇನಾಗಿದೆ ಆಲ್ರೆಡಿ ಕಾಮೆಡ್ ದಲ್ಲಿ ರೌಂಡ್ 3ದಲ್ಲಿ ಸೀಟ್ ಫಿಕ್ಸ್ ಆಗಿದೆ ಅವನಿಗೆ. ಅವನು ಕಾಮೆಡ್ ದಲ್ಲೂ ರೌಂಡ್ 4ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ, ಬಟ್ ರೌಂಡ್ 3ದಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ, ಫೀಸು ಕೂಡ ಕಂಪ್ಲೀಟ್ ಫೀಸ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಅಥವಾ ಮೇ ಬಿ PES ಅಲ್ಲಿ ಸೀಟ್ ತಗೊಂಡಿದ್ದಾರೆ, ಸೀಟ್ ಅಡ್ಮಿಟ್ ಆಗಿದ್ದಾರೆ, ಅಥವಾ ಮ್ಯಾನೇಜ್ಮೆಂಟ್ ಸೀಟು ಓಕೆ, ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನ್ ಕಂಪ್ಲೀಟ್ ಆಗಿದೆ. ನೀವು ಹೇಳ್ಬೋದು ಹಾಗಾದ್ರೆ ಸರ್ ಯಾಕೆ ಮತ್ತೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು? ಮಾಡ್ಬೋದು, ಅವ್ರ ಇಂಟ್ರೆಸ್ಟ್ ಅದು. ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ? ಯಾಕೆ ಅಂದ್ರೆ ಈಗ ಆ ವಿದ್ಯಾರ್ಥಿ PES ಅಲ್ಲಿ ಆಲ್ರೆಡಿ ಅಡ್ಮಿಟ್ ಆಗಿದ್ದಾರೆ, ಎಷ್ಟಕ್ಕೆ? 5.5 ಅಥವಾ 6 ಲಕ್ಷಕ್ಕೆ. ಈಗ ಅವ್ರಿಗೆ ಏನಾದ್ರು KCET ಥರ್ಡ್ ರೌಂಡ್ ಅಲ್ಲಿ ಏನಾದ್ರೂ ಇದೇ ಕಾಲೇಜ್ ಅಲಾಟ್ ಆದ್ರೆ 1,30,000 ರೂಪಾಯಿ ಬೀಳುತ್ತಲ್ವಾ? ಆಗ ಅವರಿಗೆ ಸುಮಾರು ಒಂದು 5 ಲಕ್ಷ ರೂಪಾಯಿ ಸೇವ್ ಆಗ್ತದಲ್ವಾ? ಅದಕ್ಕಾಗಿ ದೇ ವಾಂಟ್ ಟು ಪಾರ್ಟಿಸಿಪೇಟ್. ಅಥವಾ ಜಸ್ಟ್ ಇಮ್ಯಾಜಿನ್, ಮ್ಯಾನೇಜ್ಮೆಂಟ್ MSR ಅಲ್ಲೂ RVದಲ್ಲೂ ಅಲಾಟ್ ಆಗಿದೆ, ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, ಆದ್ರೆ ಅಲ್ಲೇನು ಮಾತಾಡ್ಕೊಂಡಿದ್ದಾರೆ, ನನಗೇನಾದ್ರೂ KCET ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕರೆ ದುಡ್ಡು ವಾಪಸ್ ಕೊಡ್ತಾರೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಅಥವಾ ಕಾಮೆಡ್ ದಲ್ಲಿ ರೌಂಡ್ 3 ಫಿಕ್ಸ್ ಆಗಿದೆ, ಬಟ್ ಅವರ ಇಂಟ್ರೆಸ್ಟ್ ಏನು, ಅದೇ ಸೇಮ್ ಕಾಲೇಜಲ್ಲಿ ಏನಾದ್ರೂ ನನಗೆ KCET ಥ್ರೂ ಸೀಟ್ ಸಿಗ್ತದ ಅಂತ ಇದ್ರೆ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಆವಾಗ ನಿಮಗೆ 2 ಲಕ್ಷ ರೂಪಾಯಿ ಉಳಿತದಲ್ವಾ? ಇಂಥ ವಿದ್ಯಾರ್ಥಿಗಳಿದ್ದೀರಿ. ಇಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಟೈಪ್ 2ದಲ್ಲಿ ಬರ್ತೀರಿ. ನಾವು ಈಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಅಲಾಟ್ ಆಗಿದೆ, ಸೀಟ್ ಅಲಾಟ್ ಆಗಿದೆ, ಆದ್ರೆ ಇಂಟ್ರೆಸ್ಟ್ ಇಲ್ಲ, ಆದ್ರೆ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ರೌಂಡ್ 3. ನಿಮಗೆ 5,000 ರೂಪಾಯಿ ಪೆನಾಲ್ಟಿ ಪಾಯಿಂಟ್ ಅಪ್ಲೈ ಆಗುತ್ತೆ. ನೋಡಿ, ನೀವೇನ್ ಮಾಡಬೇಕು, ನೀವು ಬೇಕಾದ್ರೆ ಈಗ ಚಾಯ್ಸ್ 4 ಆದ್ರೂ ಕನ್ಸಿಡರ್ ಮಾಡಿರಿ, ಯಾಕಂದ್ರೆ ಇವತ್ತು ಮಧ್ಯಾಹ್ನ ಇವ್ರು ಈ ಕ್ಲಾರಿಫಿಕೇಶನ್ ಕೊಟ್ರು. ನಿನ್ನೆ ಪೂರ್ತಿ ಚಾಯ್ಸ್ ಹಾಕೋರೆಲ್ಲ ಆಲ್ರೆಡಿ ಚಾಯ್ಸ್ 4 ಹಾಕಿ ಕುತ್ಕೊಂಡಿರ್ಬೋದು, ನೀವು ಏನೂ ಪ್ರಾಬ್ಲಮ್ ಇಲ್ಲ. ಆ ಚಾಯ್ಸ್ 4 ಹಾಕಿರುವಂತ ಪ್ರಿಂಟ್ ಅನ್ನ ತಗೊಂಡು, ವೆರಿಫಿಕೇಶನ್ ಸ್ಲಿಪ್ ಪ್ರಿಂಟ್ ಅನ್ನ ತಗೊಂಡು ಸೀದಾ KE ಆಫೀಸಿಗೆ ಹೋಗಿ 5,000 ರೂಪಾಯಿ ಪೆನಾಲ್ಟಿಯನ್ನ ಕಟ್ಟಿ ಬನ್ನಿ. ಈ ಪೆನಾಲ್ಟಿ ರೂಲ್ ಏನಿದೆಯಲ್ವಾ, ಇದು ಅಪ್ಲೈ ಆಗೋದು ಈ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದ್ರೆ ನೀವೇನಾದ್ರೂ KCET ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರೆ, ಈಗ ಅಲಾಟ್ ಆಗಿರುವಂತ ಸೀಟು ಇಂಟ್ರೆಸ್ಟೇ ಇಲ್ಲ ಅನ್ನೋರಾಗಿದ್ರೆ, ಬರೀ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರಷ್ಟೇ ಸಾಕಾಗೋದಿಲ್ಲ. ಗೋ ಟು KEA, pay the penalty of 5,000 rupees, then you become eligible for third round of KCET. ಮತ್ತೆ ಅದೇ ಕ್ವಶನ್ ಕೇಳಬೇಡಿ, ಇಲ್ಲ ಸರ್ ನನಗೆ KCET ಬೇಡ, ನಾನು MBBS BDS ಹೋಗ್ಬೇಕು, ಈಗ ಚಾಯ್ಸ್ 4 ತಗೋತೀನಿ, ನಾನು ಕೂಡ 5,000 ಕಟ್ಟಬೇಕಾ? ನೀವು ಕಟ್ಟೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾನು ನಿಮ್ಮನ್ನ ಟೈಪ್ 1 ಸ್ಟೂಡೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೈಪ್ 2ದಲ್ಲಿ ಯಾರು ಅಂದ್ರೆ MBBS BDS ಆಯುಷ್ ಬೇಡವೇ ಬೇಡ, ಅವ್ರಿಗೆ ಬೇಕಾಗಿರೋದು KCETನೇ. ಓಕೆ, ಸೊ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗಿದೆ, ಸೀಟ್ ಸಿಕ್ಕಿದೆ, ಬಟ್ ಇಂಟ್ರೆಸ್ಟ್ ಇಲ್ಲ. ನೀವೇನ್ ಮಾಡ್ತೀರಿ, ಬರೀ ಚಾಯ್ಸ್ 4 ಅಷ್ಟೇ ಸೆಲೆಕ್ಟ್ ಮಾಡಬೇಡಿ. ಗೋ ಟು KEA. ಯಾವಾಗ? ಬಿಫೋರ್ 28th ಅಂತ ಹೇಳ್ತೀನಿ ನಾನು, ಲೇಟ್ ಮಾಡಬೇಡಿ. ಬಿಫೋರ್ 28th ಗೋ ಟು KEA, ಪೇ 5,000 rupees, ದೆನ್ ಗೆಟ್ ಎಲಿಜಿಬಿಲಿಟಿ ಫಾರ್ ರೌಂಡ್ 3. ಅರ್ಥ ಆಯ್ತಾ ಹೇಳಿದ್ದು? ಇದು 5,000 ಎಲಿಜಿಬಿಲಿಟಿ, 5,000 rupees ಪೆನಾಲ್ಟಿ ಅಪ್ಲೈ ಆಗುವುದು ಈ ವಿದ್ಯಾರ್ಥಿಗಳಿಗೆ ಮಾತ್ರ. KEA ಪ್ರಸನ್ನ ಸರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲ ಸರ್ 5,000 rupees ನಾವು ಪೇಮೆಂಟ್ ಮಾಡ್ತೀವಿ, ಆನ್ಲೈನ್ ಅಲ್ಲಿ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ, ಆದ್ರೆ ನಾವು ಕೊಡೋದಿಲ್ಲ ಹೇಳಿದಾರೆ. ಅವ್ರು ಯಾಕೆ ಕೊಡೋದಿಲ್ಲ ಅಂದ್ರೆ, ಇಲ್ಲಿವರೆಗೆ ಅವ್ರು ಹೋಲ್ಡ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಮೀನಿಂಗ್ ಏನು, ಅವರಿಗೆ ಇಂಟ್ರೆಸ್ಟ್ ಇತ್ತು ಅಂತಾನೆ ಅರ್ಥ ಅಲ್ವಾ? ಸೊ ಅಂದ ಮೇಲೆ ನೀವು ಪೆನಾಲ್ಟಿಯನ್ನ KEAಗೆ ಬಂದು ಕಟ್ಟುವಂತ ಕಷ್ಟ ತಗೊಳ್ಳೇಬೇಕು. ದಟ್ ಈಸ್ ಯುವರ್ ಪನಿಷ್ಮೆಂಟ್ ಅಂತಾನು ಹೇಳಿದ್ದಾರೆ. ಸೊ ಅದಕ್ಕಾಗಿ
ಸೊ ಕೆಇಎಗೆ ಹೋಗಿ 5,000 ರೂಪಾಯಿ ಕಟ್ಟಿ ಅದಾದ್ಮೇಲೆ ಥರ್ಡ್ ರೌಂಡ್ ಆಫ್ KCETಗೆ ಪಾರ್ಟಿಸಿಪೇಟ್ ಮಾಡಿ. ಹಾಗಂತೇಳಿ ಈ ಟೈಪ್ 1 ಸ್ಟೂಡೆಂಟ್ ಅಲ್ಲೂ ಇಂಥವ್ರು ಯಾರಾದ್ರೂ ಇದ್ರೆ, ಅಂದ್ರೆ MBBS BDS ಆಯುಷು ಇದೆ, ಥರ್ಡ್ ರೌಂಡ್ ಆಫ್ KCETನೂ ಪಾರ್ಟಿಸಿಪೇಟ್ ಮಾಡಬೇಕು, ಬಟ್ ಈಗ ಸಿಕ್ಕಿರೋ ಸೀಟ್ ಇಂಟ್ರೆಸ್ಟ್ ಇಲ್ಲ, ನೀವೇನ್ ಮಾಡಬೇಕು, ನೀವು ಕೂಡ KEಗೆ ಹೋಗಿ 5,000 ರೂಪಾಯಿ ಕಟ್ಟು ಬನ್ನಿ. ಅಂದ್ರೆ ಓವರ್ ಆಲ್ ನನ್ನ ಮಾತಿನ ಅರ್ಥ ಏನು ಅಂತ ಅಂದ್ರೆ, ಅಥವಾ KE ಅವ್ರು ಹೇಳಿದ್ದೇನಂತಂದ್ರೆ, ಒಟ್ನಲ್ಲಿ ನಿಮಗೆ KCET ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಬಟ್ ಈಗ ಸಿಕ್ಕಿರೋ ಸೀಟ್, ಅಲಾಟ್ ಆಗಿರುವಂತ ಸೀಟು ಇಂಟ್ರೆಸ್ಟ್ ಇಲ್ಲ. ಹಾಗಿದ್ರೆ KEಗೆ ಹೋಗಿ 5,000 ರೂಪಾಯಿ ಕಟ್ಟು ಬನ್ನಿ. ಬಟ್ ಈಗ ಸೀಟ್ ಅಲಾಟ್ ಆಗಿದೆ, ಇಂಟ್ರೆಸ್ಟ್ ಇಲ್ಲ, ಬಟ್ MBBS BDS BAMS ನಾನು ಹೋಗ್ಬೇಕು, ನೀವು ಮತ್ತೆ KEಗೆ ಹೋಗಿ 5,000 ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ನೀವು ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಇದು 2 ಟೈಪ್ ಆಫ್ ಸ್ಟೂಡೆಂಟ್. ಇನ್ನು 3ನೇ ಟೈಪ್ ಆಫ್ ಸ್ಟೂಡೆಂಟ್ ಆಲ್ರೆಡಿ ಹೇಳಿದ್ದೀನಿ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಅಡ್ಮಿಷನ್ ಕೂಡ ತಗೊಂಡಿದ್ದೀರಿ ಅಥವಾ ತಗೊಳ್ತಾ ಇದ್ದೀರಿ. ನಿಮ್ ಕ್ವಶನ್ ಮತ್ತೆ, ಇಲ್ಲ ಸರ್ ನಾನು ಆಲ್ರೆಡಿ ಅಡ್ಮಿಷನ್ ತಗೊಂಡ್ಬಿಡ್ತೀನಿ, ಥರ್ಡ್ ರೌಂಡಿಗೆ ಅಲೋ ಮಾಡ್ತಾರೋ ಇಲ್ಲೋ, ಅದ್ರ ಬಗ್ಗೆ ಕ್ವಶನ್ನೇ ಇಟ್ಕೋಬೇಡಿ, ಡೌಟೇ ಇಟ್ಕೋಬೇಡಿ. ಆಲ್ರೆಡಿ KE ಅವ್ರು ಹೇಳಿದ್ದಾರೆ ಅಲೋ ಮಾಡ್ತೀನಿ ಅಂತ. ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಸ್ಟಿಲ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ ರೌಂಡ್ 3. ಆದ್ರೆ ನೀವೇನ್ ಮಾಡಬೇಕು, ಒನ್ಸ್ ರೌಂಡ್ 3 ಸ್ಟಾರ್ಟ್, ನೀವೇನ್ ಮಾಡಬೇಕು, ಯು ಹ್ಯಾವ್ ಟು ಆಡ್ ಕಾಲೇಜಸ್ ಫ್ರೆಶ್ಲಿ, ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಅಂಡ್ ಆಡ್ ಓನ್ಲಿ ದೋಸ್ ಕಾಲೇಜಸ್ ಇನ್ ದ ಲೀಸ್ಟ್ ವಿಚ್ ಇಫ್ ಯು ಗೆಟ್ ದ ಸೀಟ್ ಯು ವಿಲ್ ಟೇಕ್ ದ ಅಡ್ಮಿಷನ್ 100% ಶೋರ್. ಸುಮ್ನೆ ಮಜಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಆಲ್ರೆಡಿ ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಮಾಡಿಸಿದ್ದೀರಿ. ಸೊ ರೌಂಡ್ 3 ಸ್ಟಾರ್ಟ್ ಆದಾಗ, ಮತ್ತೊಂದ್ಸಲ ಹೇಳ್ತೀನಿ ನಾ, ರೌಂಡ್ 3 ಸ್ಟಾರ್ಟ್ ಆದ್ಮೇಲೆ, ರೌಂಡ್ 3 ಸ್ಟಾರ್ಟ್ ಆದಾಗ ನಿಮಗೆ ಯಾವ ಕಾಲೇಜ್ ಸಿಕ್ಕರೆ ಹೋಗ್ತೀನಿ ಅನ್ನೋ ಕಾಲೇಜ್ ಮಾತ್ರ ಆಡ್ ಮಾಡಿಕೊಂಡು ಅಡ್ಮಿಷನ್, ಅಂದ್ರೆ ಥರ್ಡ್ ರೌಂಡ್ ಸ್ಟಾರ್ಟ್ ಪಾರ್ಟಿಸಿಪೇಟ್ ಮಾಡಿ. ಅದರಲ್ಲಿ ಸಿಕ್ತು ಅಂದ್ರೆ ಅಡ್ಮಿಟ್ ಆಗಿರೋ ಕಾಲೇಜು ಕ್ಯಾನ್ಸಲ್ ಆಗುತ್ತೆ. ನೋಡಿ, ಯುವರ್ ಅಡ್ಮಿಟೆಡ್ ಸೀಟ್ ಗೆಟ್ ಕ್ಯಾನ್ಸಲ್ ಒನ್ಸ್ ಯು ಗೆಟ್ ನ್ಯೂ ಕಾಲೇಜ್ ಅಲಾಟೆಡ್ ಇನ್ ರೌಂಡ್ 3. ಸೊ ಅದಕ್ಕಾಗಿ ಬಹಳ ಹುಷಾರಿಯಿಂದ ಕೇರ್ಫುಲ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಅಷ್ಟೇ. ಸೊ ಅದ್ರ ಜೊತೆಗೆ ನೀವು ಇಲ್ಲಿ ರೌಂಡ್ 3 ಅಡ್ಮಿಷನ್ ತಗೊಂಡ್ಬಿಟ್ಟಿದ್ದೀನಿ ಸರ್, ನನಗೆ MBBS ಅಲ್ಲಿ ಮುಂದೆ ಪಾರ್ಟಿಸಿಪೇಟ್ ಮಾಡಕ್ ಬಿಡ್ತಾರೋ ಇಲ್ಲೋ, ಏನೂ ಚಿಂತೆ ಮಾಡಬೇಡಿ. ಯು ವಿಲ್ ಬಿ ಕನ್ಸಿಡರ್ಡ್ ಫಾರ್ ನೀಟ್ ಕೌನ್ಸಿಲಿಂಗ್ ಆಲ್ಸೋ. MBBS BDS BAMS ಕನ್ಸಿಡರ್ ಮಾಡ್ತಾರೆ, ಚಿಂತೆ ಮಾಡಬೇಡಿ. ಬಟ್ ಆಸ್ ಅ ಪ್ಲಾನ್ ಬಿ ನಿಮ್ದೇನಾದ್ರೂ ಇಂಜಿನಿಯರಿಂಗ್ ಸೀಟ್ ಇತ್ತು ಅಥವಾ ವೆಟರ್ನರಿ ಫಾರ್ಮ್ ಸೈನ್ಸ್ ಇತ್ತು ಅಂದ್ರೆ ಚಾಯ್ಸ್ 1 ತಗೊಂಡಿರ್ತೀರಿ, ಅಡ್ಮಿಷನ್ ಅನ್ನ ತಗೊಳ್ಳಿ. ಇದು ಟೈಪ್ 3 ಸ್ಟೂಡೆಂಟ್. ನೆಕ್ಸ್ಟ್, ಬಿ ಕೇರ್ಫುಲ್. 2 ಪಾಯಿಂಟ್ ಹೇಳ್ತೀನಿ ಇಲ್ಲಿ, ಕೇರ್ಫುಲ್ ಆಗಿರಿ. ಯಾಕೆ ನೋಡಿ, ಒಂದು ಸಾರಿ ಒನ್ಸ್ ಯು ಅಲಾಟೆಡ್ ಎನಿ ಸೀಟ್ ಇನ್ KCET ರೌಂಡ್ 3 ಕಂಪಲ್ಸರಿ ಯು ಹ್ಯಾವ್ ಟು ಟೇಕ್ ದ ಅಡ್ಮಿಷನ್. ಓಕೆ, ಸೊ ಇದು ಯಾವ ರೀತಿ ವಿದ್ಯಾರ್ಥಿಗಳಾಗಿದ್ರು ಇರ್ಬೋದು. ಈಗ ಆಲ್ರೆಡಿ ಚಾಯ್ಸ್ 1 ತಗೊಂಡು ಅಡ್ಮಿಟ್ ಆಗಿ ರೌಂಡ್ 3ಗೆ ಬರೋರಾಗಿರ್ಬೋದು, ಚಾಯ್ಸ್ 4 ತಗೊಂಡು ಕಾಲೇಜ್ ಅಂದ್ರೆ KEಗೆ ಹೋಗ್ಬಿಟ್ಟು 5,000 ರೂಪಾಯಿ ಪೆನಲ್ಟಿ ಕಟ್ಟಿ ರೌಂಡ್ 3ದಲ್ಲಿ ಪಾರ್ಟಿಸಿಪೇಟ್ ಮಾಡೋರಾಗಿರ್ಬೋದು. ಯಾರಾಗಿದ್ರು ಕೂಡ ನೀವು ರೌಂಡ್ 3 ಪಾರ್ಟಿಸಿಪೇಟ್ ಮಾಡ್ತೀರಿ, ನಿಮಗೊಂದು ಸೀಟ್ ಅಲಾಟ್ ಆಗ್ಬಿಡ್ತು, ರೌಂಡ್ 3ದಲ್ಲಿ ಅಲಾಟ್ ಆಗ್ಬಿಡ್ತು, ಕಂಪಲ್ಸರಿ ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲ ಅಂದ್ರೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಸೀಟ್ ಬ್ಲಾಕಿಂಗ್. ದೇರ್ ವಿಲ್ ಬಿ FIR ಪೊಲೀಸ್ ಸ್ಟೇಷನ್ ಅಲ್ಲಿ FIR ಹಾಕ್ತಾರೆ ನಿಮ್ಮ ಹೆಸರಲ್ಲಿ, ಮತ್ತೆ ಲೀಗಲ್ ಆಕ್ಷನ್ ಅನ್ನ ತಗೋತೀನಿ ಅಂತ ಹೇಳಿದ್ದಾರೆ. ಇದು ಯಾರಿಗೆ ರೌಂಡ್ 3ದಲ್ಲಿ ಸೀಟು ಸಿಕ್ಕು, KCET ರೌಂಡ್ 3ದಲ್ಲಿ ಸೀಟು ಸಿಕ್ಕು, ನೀವು ಅದನ್ನ ತಗೊಳ್ಳೋದಿಲ್ಲ ಅಂತ ಅಂದಾಗ ನಿಮ್ಮ ಮೇಲೆ FIR ಲೀಗಲ್ ಆಕ್ಷನ್ ಆಗುತ್ತೆ. ಅದಕ್ಕಾಗಿ ವೇಟ್ ಮಾಡಿ, ಅಂದ್ರೆ ಕೇರ್ಫುಲ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ಎರಡನೇದು, ಓಕೆ, ಎರಡನೇದು ಏನಪ್ಪಾ ಅಂದ್ರೆ, ಸೊ ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಗಳಿಗೆ, ಪ್ಲಸ್ ನೀಟ್ ಆಸ್ಪಿರೆಂಟ್ ಆಗಿ ಆದವರು, ಅಂದ್ರೆ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ಮಾಡಿಸಿ ಈಗ ನೀಟ್ ಆಸ್ಪಿರೆಂಟ್, ನೀಟಿಗೋಸ್ಕರ ಪಾರ್ಟಿಸಿಪೇಟ್ ಮಾಡೋರಿಗೆ ಇದು ಬಹಳ ಇಂಪಾರ್ಟೆಂಟ್. ನೀಟ್ ಆಸ್ಪಿರೆಂಟ್ ಆಗಿದ್ದು ಆಸ್ ಅ ಪ್ಲಾನ್ ಬಿ ನೀವೇನ್ ಮಾಡಿದಿರಿ, ಈಗ ಅಡ್ಮಿಷನ್ ಅನ್ನು ತಗೊಂಡ್ಬಿಟ್ಟಿದ್ದೀರಿ ಇಂಜಿನಿಯರಿಂಗ್ ಸೀಟಲ್ಲಿ. ಓಕೆ, ಇಂಜಿನಿಯರಿಂಗ್ ಅಷ್ಟೇ ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇಂಜಿನಿಯರಿಂಗಿಗೆ ಲಾಸ್ಟ್ ಡೇಟ್ ಫಾರ್ ದ ಅಡ್ಮಿಷನ್ ಸುಪ್ರೀಂ ಕೋರ್ಟ್ ಇಂದ AICT ಇಂದ ಸೆಟ್ ಆಗಿರೋದು ಸೆಪ್ಟೆಂಬರ್ 14. ಇಂಜಿನಿಯರಿಂಗ್ ಒಂದು ಬಿಟ್ಟು ನಿಮಗೆ BSc ನರ್ಸಿಂಗ್ ಆಗಿರ್ಬೋದು, ಫಾರ್ಮಾ ಡಿ, ಬಿ ಫಾರ್ಮಾ, ಫಾರ್ಮ್ ಸೈನ್ಸ್, ವೆಟರ್ನರಿ, ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅದಕ್ಕೆ ಇನ್ನೂ ಡೇಟ್ ಇದೆ. ಆದ್ರೆ ಇದು ಸೆಪ್ಟೆಂಬರ್ 14 ಕಟ್ ಆಫ್ ಡೇಟ್ ಆಗಿರೋದಕ್ಕೆ ಯಾರಿಗೆ ಆಸ್ ಅ ಪ್ಲಾನ್ ಬಿ ನೀವು ಇಂಜಿನಿಯರಿಂಗ್ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡಿದೆ ಅಂದ್ರೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಿ, ಬಟ್ ನೀಟ್ ಆಸ್ಪಿರೆಂಟ್ ಆಗಿದ್ದು ನೀಟ್
ರೌಂಡ್ 2 ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಸಿ ರೌಂಡ್ 1 ದಲ್ಲೇ ಈಗ ನೆಕ್ಸ್ಟ್ ರೀರನ್ ಮಾಡಿದಾಗ ನಿಮಗೆ ಸೀಟ್ ಸಿಕ್ಕಿಬಿಡ್ತು. ಈಗ 28-29 ಅಂದ್ರೆ ಈ ಕಂಡೀಷನ್ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಸೆಪ್ಟೆಂಬರ್ 14 ಒಳಗಡೆನೆ ಪ್ರೊಸೆಸ್ ಆಗ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಈಗೇನಾದ್ರೂ ನೀವು ನೀಟ್ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದು ಸೀಟೇ ಸಿಕ್ಕಿಲ್ಲ, ನೀಟಿನ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಅಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಯ್ತು. ಬಟ್ ಆ ರಿಸಲ್ಟ್ ಏನಿದೆಯಲ್ವಾ, ನೀಟ್ ರಿಸಲ್ಟ್, ಇಫ್ ಇಟ್ ಈಸ್ ನಾಟ್ ಅನೌನ್ಸ್ಡ್ ಬಿಫೋರ್ ಸೆಪ್ಟೆಂಬರ್ 14, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೀಟ್ ಸೆಕೆಂಡ್ ರೌಂಡ್ ರಿಸಲ್ಟ್ ನಿಮಗೆ ಸೆಪ್ಟೆಂಬರ್ 14 ಒಳಗಡೆ ಬರೋದೇ ಇಲ್ಲ. ಅದಕ್ಕಾಗಿ ಈ ಕಂಡೀಷನ್ ಕೆಇಎ ಡೈರೆಕ್ಟರ್ ಅವರು ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇಫ್ ರೌಂಡ್ 2 ನೀಟ್ ರಿಸಲ್ಟ್ ಇಸ್ ನಾಟ್ ಅನೌನ್ಸ್ಡ್ ಬಿಫೋರ್ ಸೆಪ್ಟೆಂಬರ್ 14, ವಿಚ್ ಇಸ್ ದ ಲಾಸ್ಟ್ ಡೇಟ್ ಫಾರ್ ಇಂಜಿನಿಯರಿಂಗ್ ಅಡ್ಮಿಷನ್, ಆವಾಗ ಏನಾಗ್ತದೆ, ಈಗ ಜಸ್ಟ್ ಇಮ್ಯಾಜಿನ್ ಸೆಪ್ಟೆಂಬರ್ 20ಕ್ಕೆ ಸೀಟ್ ಅನೌನ್ಸ್ಮೆಂಟ್ ಆಯ್ತು. ಓಕೆ, ಸೊ ಸೆಪ್ಟೆಂಬರ್ 20ಕ್ಕೆ ನಿಮಗೆ ಜಸ್ಟ್ ಇಮ್ಯಾಜಿನ್ ನೀಟ್ ರೌಂಡ್ 2 ರಿಸಲ್ಟ್ ಅನೌನ್ಸ್ ಆಯ್ತು. ನೀವೀಗ ಇಂಜಿನಿಯರಿಂಗ್ ಸೀಟ್ ಅನ್ನು ಹೋಲ್ಡ್ ಮಾಡ್ಕೊಂಡಿದ್ದೀರಿ. ಓಕೆ, ಆವಾಗ ಸೆಪ್ಟೆಂಬರ್ 20ಕ್ಕೆ ನಿಮಗೆ ನೀಟ್ ರಿಸಲ್ಟ್ ಅಲ್ಲಿ ಇಲ್ಲೇನಾದ್ರೂ ನಿಮಗೆ ಸೀಟು ಸಿಕ್ಕರೆ ಆವಾಗ ಏನಾಗ್ಬಿಡ್ತದ, ಸೊ ನಿಮ್ಮ ಇಂಜಿನಿಯರಿಂಗ್ ಸೀಟು ಕ್ಯಾನ್ಸಲ್ ಆಗುತ್ತೆ. ಹೌದಾ, ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಬಟ್ ಈ ಇಂಜಿನಿಯರಿಂಗ್ ಸೀಟಿಗೆ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗಿದೆ, ಸೆಪ್ಟೆಂಬರ್ 14 ಇದೆ. ಈಗ ಸೆಪ್ಟೆಂಬರ್ 14 ಆದ್ಮೇಲೆ 20th ಅಲಾಟ್ ಆಗಿದೆ ಅಲ್ವಾ, ಸೊ ಅವಾಗ ನಿಮಗೆ ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲ್ ಆಯ್ತಲ್ವಾ. ಈಗ ಇಂಜಿನಿಯರಿಂಗ್ ಅಲ್ಲಿ ನಿಮಗೆ ಈಗಿರುವಂತ ಕಾಲೇಜಿಗೆ ಅಡ್ಮಿಷನ್ ಮಾಡೋದಕ್ಕೆ ಹೋದಾಗ ಆಲ್ರೆಡಿ ನೀವು ಅಲ್ಲಿ ಎಕ್ಸ್ಟ್ರಾ ಫೀಸು, ಹಾಸ್ಟೆಲ್ ಫೀಸು ಪ್ಲಸ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ಬಂದಿದ್ದೀರಿ. ಆಲ್ರೆಡಿ ಯು ಹ್ಯಾವ್ ಯುವರ್ ಡಾಕ್ಯುಮೆಂಟ್ಸ್ ವಿತ್ ದಿಸ್ ಕಾಲೇಜ್. ಅವಾಗ ಏನಾಗ್ಬೋದು, ಈ ಡಾಕ್ಯುಮೆಂಟ್ಸ್ ಅನ್ನು ವಾಪಸ್ ಕೊಡಿ ಅಂತ ಕೇಳಿದಾಗ ಇಂಜಿನಿಯರಿಂಗ್ ಕಾಲೇಜ್ ಅವರು, ಯಾಕಂದ್ರೆ ಆಲ್ರೆಡಿ ಸೆಪ್ಟೆಂಬರ್ 14 ಲಾಸ್ಟ್ ಡೇಟ್ ಫಾರ್ ಇಂಜಿನಿಯರಿಂಗ್ ಆಗ್ಬಿಟ್ಟಿದೆಯಲ್ವಾ, ನೀವು ಸೆಪ್ಟೆಂಬರ್ 14 ಒಳಗಡೆ ಕ್ಯಾನ್ಸಲ್ ಆಗಿ ಇದ್ರೆ, ಸೊ ಅವಾಗ ಅವರು ಅದನ್ನ ಮ್ಯಾನೇಜ್ಮೆಂಟ್ ಸೀಟ್ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಅಲಾಟ್ ಮಾಡ್ಕೋತಿದ್ರು ಬೇರೆಯವರಿಗೆ. ಅದು ಸೆಪ್ಟೆಂಬರ್ 14 ಕ್ರಾಸ್ ಆಗಿರೋದಕ್ಕೆ, ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರೋದಕ್ಕೆ ಈಗ ಡಾಕ್ಯುಮೆಂಟ್ಸ್ ತಗೊಂಡು ಬರಕ್ ಹೋಗ್ತೀರಿ, ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡಿ ಅಂದಾಗ ನಿಮಗೆ ಟೋಟಲ್ ಕೋರ್ಸ್ ಫೀಸ್ ಪೇ ಮಾಡಿ ಅಂತ ಹೇಳ್ಬೋದು. ಡಾಕ್ಯುಮೆಂಟ್ ಕೊಡ್ಬೇಕಾದ್ರೆ ನಿಮಗೆ ತ್ರಾಸ್ ಕೊಡ್ಬೋದು. ಅದೇನೇ ಇದ್ರು ಕೂಡ ಅದಕ್ಕೆ ಕೆಇ ಅವರು ಜವಾಬ್ದಾರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಈಗ ಅಡ್ಮಿಷನ್ ತಗೊಳ್ಬೇಕಾದ್ರೆ ಅವ್ರಿಗೆ ಹೇಳ್ಬೇಕು, ಸೆಪ್ಟೆಂಬರ್ 14 ಆದ್ಮೇಲೆ ನೀಟ್ ರೌಂಡ್ 2 ರಿಸಲ್ಟ್ ಬಂದು ನಾನು ನೀಟ್ ಸೀಟಿಗೆ ಅಡ್ಮಿಷನ್ಗೆ ಹೋಗ್ತೀನಿ ಅಂತ ಆದ್ರೆ ಈಗ ಇಲ್ಲಿ ಕೊಡ್ತಾ ಇರೋ ಡಾಕ್ಯುಮೆಂಟ್ಸು ವಾಪಸ್ ಕೊಡ್ತೀರಾ? ಕೊಡೋದಿಲ್ಲ ಅಂದ್ರೆ ಕೊಡೋದಕ್ಕೆ ನಾವು ಏನು ಮಾಡಬೇಕು, 5 ವರ್ಷ ಫೀಸ್ ಪೇ ಮಾಡಬೇಕು, 4 ವರ್ಷದ ಫೀಸ್ ಪೆನಾಲ್ಟಿ ಪೇ ಮಾಡಬೇಕು ಅಂದ್ರೆ ಅದನ್ನು ಮಾಡೋದಕ್ಕೆ ನಿಮಗೆ ಸಾಧ್ಯ ಇದೆಯಾ ಅನ್ನೋದನ್ನ ಕ್ವಶನ್ ಕೇಳಿಕೊಂಡು ಮುಂದುವರಿಯಿರಿ. ಇದನ್ನು ಕೂಡ ತಮ್ಮ ಒಂದು ವಿಡಿಯೋದಲ್ಲಿ ಕೆಇಎ ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ದಯವಿಟ್ಟು ಅದರ ಬಗ್ಗೆನೂ ಕೂಡ ಚಿಂತೆ ಮಾಡಿ ಸೊ ಡಿಸಿಷನ್ ತಗೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ MBBS BDS ಆಯುಷ್, ಆದ್ರೆ ರೌಂಡ್ 2 ನೀಟ್ ಅದಕ್ಕೆ ಆಯುಷ್ ಇರಬಹುದು, MBBS ಇರಬಹುದು, BDS ಇರಬಹುದು. ಇಫ್ ದಟ್ ರೌಂಡ್ 2 ನೀಟ್ ರಿಸಲ್ಟ್ ಇಸ್ ನಾಟ್ ಅನೌನ್ಸ್ಡ್ ಬಿಫೋರ್ 14th September, ವಿಚ್ ಇಸ್ ದ ಲಾಸ್ಟ್ ಡೇಟ್ ಫಾರ್ ಇಂಜಿನಿಯರಿಂಗ್ ಅಡ್ಮಿಷನ್, ಆವಾಗ ವೆದರ್ ಇಂಜಿನಿಯರಿಂಗ್ ಕಾಲೇಜ್ ದೇ ಗಿವ್ ಡಾಕ್ಯುಮೆಂಟ್ಸ್ ಆರ್ ನಾಟ್, ವಾಟ್ ಈಸ್ ದ ಕಂಡೀಷನ್, ವಾಟ್ ಇಸ್ ದ ಪೆನಾಲ್ಟಿ ಟು ಬಿ ಪೇಡ್, ಇವನ್ನೆಲ್ಲ ನೀವು ಈಗ ಅಡ್ಮಿಷನ್ ಹೋದಾಗ ಕೇಳ್ಕೊಳ್ಳಿ. ಇದು ಓನ್ಲಿ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿ ನೀಟ್ ಎಸ್ಪಿರೆಂಟ್ ಆಗಿದ್ರೆ ಮಾತ್ರ. ಈಗ ರೌಂಡ್ 3 ಇಂಜಿನಿಯರಿಂಗ್ ಪಾರ್ಟಿಸಿಪೇಟ್ ಮಾಡೋರಿಗೆ ಇದು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ರೌಂಡ್ 3 ಇಂಜಿನಿಯರಿಂಗು ಸೊ ನೀಟ್ ಸೆಕೆಂಡ್ ರೌಂಡ್ ಜೊತೆ ಆಗೋದಿಲ್ಲ, ಅದು ಲೇಟ್ ಆಗ್ತದೆ. ರೌಂಡ್ 3 ಇಂಜಿನಿಯರಿಂಗ್ ಮೊದಲೇ ಮಾಡಿಬಿಡ್ತಾರೆ, ಈಗ ಸೆಪ್ಟೆಂಬರ್ ಫಸ್ಟ್ ವೀಕ್ 10ನೇ ತಾರೀಕು ಮುಗಿದ್ಬಿಡ್ತದೆ ನಿಮಗೆ. ಆ ಕಾರಣಕ್ಕೆ ಅದು ಪ್ರಾಬ್ಲಮ್ ಇಲ್ಲ. ಬಟ್ ಸೆಪ್ಟೆಂಬರ್ 14 ಆದ್ಮೇಲೆ ನಿಮ್ಮ ನೀಟ್ ರೌಂಡ್ 2 ಏನಿದೆಯಲ್ವಾ, ನೀವೇನಾದ್ರೂ ಆಯುಷ್ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡೋರು ಅಥವಾ MBBS BDS ಸೆಕೆಂಡ್ ರೌಂಡ್ ಅಲ್ಲಿ ಚಾನ್ಸ್ ತಗೊಳ್ಳೋರು, ಈಗ ಇಂಜಿನಿಯರಿಂಗ್ ಸೀಟ್ ಅಡ್ಮಿಷನ್ ಮಾಡಿಸ್ಬಿಡ್ತೀರಿ, ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಪ್ರಾಬ್ಲಮ್ ಇದು, ಇಂಜಿನಿಯರಿಂಗ್ ಸೀಟ್ ಅಡ್ಮಿಷನ್ ಮಾಡಿಸ್ಬಿಟ್ಟಿರ್ತೀರಿ. ಅಂತ ಕೇಸಲ್ಲಿ ನೀವೀಗ ಕೆಇಎಗೆ ಹೋಗ್ಬಿಟ್ಟು ಅಂದ್ರೆ ಕೆಇ ಅವ್ರ ರೆಸ್ಪಾನ್ಸಿಬಿಲಿಟಿ ಆಗೋದಿಲ್ಲ. ಅವ್ರು ನೀವು ಅಡ್ಮಿಷನ್ ಗೆ ಕಾಲೇಜ್ ಹೋಗ್ತಿರಲ್ವಾ, ಅಲ್ಲೇ ಕೇಳ್ಕೊಳ್ಳಿ ವೆದರ್ ಯು ವಿಲ್ ಗಿವ್ ದ ಡಾಕ್ಯುಮೆಂಟ್ಸ್ ಆರ್ ನಾಟ್. ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಅಥವಾ ಅಲ್ಲಿಂದ ಏನಾದ್ರೂ ಪೆನಲ್ಟಿ ಕಟ್ಟಬೇಕಾ ನಾವು? ಕೆಇ ಅವರು 1 ವರ್ಷದ ಫೀಸ್ ವಾಪಸ್ ಕಳ್ಸಿಬಿಡ್ತಾರೆ, ಅದೇನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ ಇದೆ ನಿಮ್ದು, ಕಾಲೇಜ್ ಮ್ಯಾನೇಜ್ಮೆಂಟ್ ನಿಮಗೆ ತ್ರಾಸ್ ಕೊಡಬಾರ್ದಲ್ವಾ, ಅದಕ್ಕೆ ಕೆಇ ಅವ್ರು ಏನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೆಪ್ಟೆಂಬರ್ 14 ಒಳಗಡೆ ಅವ್ರು ಕೊಡೋದಿಲ್ಲ ಅಂದ್ರೆ ಕೆಇ ಅವ್ರು ಕೇರ್ ತಗೋತಾರೆ. ಸೆಪ್ಟೆಂಬರ್ 14 ಒಂದ್ಸಲ ಕ್ರಾಸ್ ಆದ್ಮೇಲೆ ನೀವು ಇಂಜಿನಿಯರಿಂಗ್ ಅನ್ನ ಬಿಟ್ಟು
MBBS ಹೋಗ್ತೀರಿ ಅಥವಾ BDS BAMS ಹೋಗ್ತೀರಿ ಅಂದ್ರೆ ಅದು KE ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಹೇಳಿದ್ದಾರೆ. ಸೊ ಅವಾಗ ನೀವು ರೆಸ್ಪಾನ್ಸಿಬಿಲಿಟಿ ಆಗ್ತೀರಿ. ಸೊ ಕಾಲೇಜಿಗೆ, ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಹೋದಾಗ ಕೇಳ್ಕೊಳ್ಳಿ, ಸೊ ಈ ರೀತಿ ಆದ್ರೆ, ಪ್ರಾಬ್ಲಮ್ ಆದ್ರೆ ನೀವು ನನಗೆ ಅವಕಾಶ ಕೊಡ್ತೀರಾ, ಏನು ಪೆನಲ್ಟಿ ಕಟ್ಟಬೇಕು ಅವೆಲ್ಲ ಕೇಳ್ಕೊಂಡು ಮುಂದುವರಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವತ್ತಿನ KE ಅವರ ಒಂದು ವಿಡಿಯೋದ ಮೇಲೆ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್, ಅದರ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೀನಿ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.